ಪಬ್ಲಿಕ್ ಸರ್ವೆಂಟ್ ಏನಾದ್ರೂ ತಪ್ಪು ಮಾಡಿದ್ರೆ ಯಾಕೆ ಪ್ರಕರಣ ದಾಖಲು ಮಾಡೋದಿಲ್ಲ? ಯಾಕೆ ಅವ್ರನ್ನ ವಜಾ ಮಾಡುವಂತ ಕೆಲಸ ಮಾಡಲ್ಲ? ಕಾನೂನು ಅನ್ನೋದಿರೋದು ಬರೀ ಪಬ್ಲಿಕ್ಗ. ಕಾನೂನ ದುರುಪಯೋಗ ಮಾಡುವಂತ ಈ ಪಬ್ಲಿಕ್ ಸರ್ವೆಂಟ್ ಮೇಲೇನು ಸಹ ಕಾನೂನ ಪ್ರಯೋಗ ಮಾಡ್ಲೇಬೇಕು ಅಲ್ವಾ? ಎಸ್, ನೀವೆಲ್ಲರೂ ನೋಡಿದೀರಾ 3 ಸ್ಟಾರ್ ಇರುವಂತ ಮಹಿಳೆ ಕಾಕಿ ಬಿಚ್ಚಿಕೊಂಡು ಲೈಂಗಿಕ ಕ್ರಿಯೆ ನಡೆಸ್ತಾ ಇದ್ದಂಥದ್ದು. ಯಾರ ಜೊತೆ? ಒಬ್ಬ ಆರೋಪಿ ಜೊತೆ, ಜೈಲಲ್ಲಿರುವಂತ ಆರೋಪಿ ಜೊತೆ, ಒಬ್ಬ ರೌಡಿ ಶೀಟರ್ ಜೊತೆ ಕಾಕಿನ ಕಳಚಿ ಲೈಂಗಿಕ ಕ್ರಿಯೆ ನಡೆಸ್ತಾ ಇದ್ದಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಬೆಳಗಾವಿ SP ಅವರು ನನಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೀವು ತನಿಖೆಗೆ ಬರಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ಬರ್ತೀನಿ. ಇಲ್ಲಿಂದ ಬೆಳಗಾವಿಗೆ ಬರಬೇಕು ಅಂದ್ರೆ 500-1000 ಕಿಲೋಮೀಟರ್ ಆಗುತ್ತೆ ಅಪ್ ಅಂಡ್ ಡೌನ್. ನನ್ನ ಹಣದಲ್ಲಿ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಯಾವಳ 3rd ಕ್ಲಾಸ್ಗೆ ಇಲ್ಲಿಂದ 1000 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ನಾನಂತೂ ನನ್ನ ದುಡ್ಡು ಖರ್ಚು ಮಾಡೋದಿಲ್ಲ. ಯಾರಾದ್ರೂ ಬಡವರಿಗೆ ಸೇವೆ ಮಾಡ್ಬಿಡ್ತೀನಿ. ನೀವೇ ಆ ವೆಚ್ಚವನ್ನ ಭರಿಸುವಂತ ಕೆಲಸ ಮಾಡ್ಬೇಕು. ಖಂಡಿತವಾಗ್ಲೂ ನಿಮ್ಮ ತನಿಖೆಗೆ ಬಂದೇ ಬರ್ತೀನಿ. ಆದ್ರೆ ಒಬ್ಳು ಪಬ್ಲಿಕ್ ಸರ್ವೆಂಟ್ ಆದವಳು ಒಬ್ಬ ಆರೋಪಿ ಜೊತೆ, ರೌಡಿ ಶೀಟರ್ ಜೊತೆ ತನ್ನ ಬಟ್ಟೆನ ಬಿಚ್ಚಿ ಲೈಂಗಿಕ ಕ್ರಿಯೆ ನಡೆಸ್ತಾ ಇರುವಂತದ್ದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ದೇಶನೇ ನೋಡ್ತಲ್ಲ. ಅವಳ ಮೇಲೆ ಏನ್ ಕ್ರಮ ಜರುಗಿಸಿದೀರಾ? ಅವಳ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದೀರಾ? ಅದ್ ಕೆಲಸದಿಂದ ವಜಾ ಮಾಡಿದೀರಾ? 3 ಸ್ಟಾರ್ ಬಟ್ಟೆ ಜೊತೆ ಒಬ್ಬ ರೌಡಿ ಶೀಟರ್ ಜೊತೆ ಕಾಕಿನ ತೆಗೆದಿ ಬೆತ್ತಲಾಗಿದ್ದಂತ ಪಬ್ಲಿಕ್ ಸರ್ವೆಂಟ್ ನ ಬಚಾವ್ ಮಾಡೋದಕ್ಕೆ ನಮ್ಮ ಮೇಲೆ ನೋಟಿಸ್ ಇಶ್ಯೂ. ರೊಟ್ಟಿ ಸುಡೋ ತರ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ರ ಪೊಲೀಸ್ ಇಲಾಖೆದಲ್ಲಿರುವಂತ ಪೊಲೀಸರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ತಪ್ಪು ಮಾಡಿರುವಂತ ಒಂದು ಪಬ್ಲಿಕ್ ಸರ್ವೆಂಟ್ ಆಗಿರ್ಲಿ, ಪಬ್ಲಿಕ್ ಆಗಿರ್ಲಿ, ಕಾನೂನು ಎಲ್ಲರಿಗೂ ಒಂದೇ. ಕಾಕಿ ಇದ್ದು 3 ಸ್ಟಾರ್ ಇದ್ದು ಬಟ್ಟೆ ಬಿಚ್ತಾ ಇರುವಂತ ವಿಡಿಯೋ ವೈರಲ್ ಆಗ್ತಾ ಇದ್ರೇನು ಒಬ್ಬ ರೌಡಿ ಶೀಟರ್ ಜೊತೆ, ಅವನ ಆರೋಪಿ ರೌಡಿ ಶೀಟರ್ ಅಂತ ಗೊತ್ತಿದ್ರೇನು ಸಹ ಅಂತವನ್ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ದಂಥದ್ದು, ಅವನ ಜೊತೆ ಸಂಬಂಧ ಬೆಳೆಸಿದ್ದಂಥದ್ದು, ಜೊತೆ ಲವ್ವಿ ಡವಿ ಹಾಡಿದ್ದಂತ ಮಹಿಳೆಗೆ ಯಾವುದೇ ತರ ಕ್ರಮ ಇಲ್ಲ. ತನಿಖೆಗೆ ಸ್ಪಂದಿಸ್ತೀನಿ. ಜೊತೆಗೆ ಈ ಮಹಿಳೆ ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ. ಪೊಲೀಸ್ ಇಲಾಖೆ ಅಂದ್ರೆ ಶಿಸ್ತು, ಪೊಲೀಸ್ ಇಲಾಖೆ ಅಂದ್ರೆ ಗೌರವ. ಆದ್ರೆ ಪೊಲೀಸ್ ಇಲಾಖೆದಲ್ಲಿರುವಂತ ಪೊಲೀಸರು ತಮ್ಮ ಮೇಲೆ ಯಾವುದೇ ತರ ಕಾನೂನು ಕ್ರಮಗಳು ತಗೊಳ್ಳೋದಿಲ್ಲ, ತಮ್ಗೇನು ಆಗೋದಿಲ್ಲ ಅಂತೇಳಿ ಸಾರ್ವಜನಿಕರ ಮೇಲೆ ಕಾನೂನ ದುರುಪಯೋಗ ಮಾಡ್ಕೊಂಡು ಹೊಟ್ಟಿ ಸುಡೋ ತರ FIR ದಾಖಲು ಮಾಡ್ಕೊಂಡು ಈಗ ಆರೋಪಿಗಳ ಹತ್ರ, ರೌಡಿ ಶೀಟರ್ಗಳ ಹತ್ರ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡ್ಕೊಂಡು ಅವ್ರ ಹತ್ರ ತಿಂಗಳಾಯ್ತಂದ್ರೆ ಸುಲಿಗೆ ಮಾಡ್ಕೊಂಡು ಸೆಟಲ್ಮೆಂಟ್ ವ್ಯವಹಾರ ಮಾಡ್ಕೊಂಡಿರುವಂತ ಅನೇಕ ಜನ ಪೊಲೀಸರಿದ್ದಾರೆ. ಆ ಪೊಲೀಸರ ಮುಖವಾಡನ ಸಮಾಜಕ್ಕೆ ತೋರಿಸುವಂತ ಕೆಲಸ ಮಾಡಬೇಕು. ಒಬ್ಬ ಪಬ್ಲಿಕ್ ಸರ್ವೆಂಟ್ ಮಾಡಿದ್ದಂತ ತಪ್ಪನ್ನ ಸಮಾಜಕ್ಕೆ ತೋರಿಸುವಂತ ಕೆಲಸ ಮಾಡಿದ್ರೆ ಪಬ್ಲಿಕ್ ಮೇಲೆ ಕ್ರಮ ತಗೊಳ್ಳುವಂತ ಪೊಲೀಸರು ಪಬ್ಲಿಕ್ ಸರ್ವೆಂಟ್ ಮೇಲೆ ಯಾಕೆ ತಗೊಳ್ಳೋದಿಲ್ಲ? ಕಾನೂನು ಭಾರತದ ಸಂವಿಧಾನದಲ್ಲಿ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೊಲೀಸರಿಗೊಂದು ಕಾನೂನು, ರಾಜಕಾರಣಿಗಳಿಗೊಂದು ಕಾನೂನು, ಸಾಮಾನ್ಯ ಜನರಿಗೊಂದು ಕಾನೂನು ಅಂತ ಬರೆದಿದ್ದಾರೆ. ಪಬ್ಲಿಕ್ ಸರ್ವೆಂಟ್ ಏನಾದ್ರೂ ತಪ್ಪು ಮಾಡಿದ್ರೆ ಯಾಕೆ ಪ್ರಕರಣ ದಾಖಲು ಮಾಡೋದಿಲ್ಲ? ಯಾಕೆ ಅವ್ರನ್ನ ವಜಾ ಮಾಡುವಂತ ಕೆಲಸ ಮಾಡಲ್ಲ? ಕಾನೂನು ಅನ್ನೋದಿರೋದು ಬರೀ ಪಬ್ಲಿಕ್ಗ. ಕಾನೂನ ದುರುಪಯೋಗ ಮಾಡುವಂತ ಈ ಪಬ್ಲಿಕ್ ಸರ್ವೆಂಟ್ ಮೇಲೇನು ಸಹ ಕಾನೂನ ಪ್ರಯೋಗ ಮಾಡ್ಲೇಬೇಕು ಅಲ್ವಾ? ಎಸ್, ನೀವೆಲ್ಲರೂ ನೋಡಿದೀರಾ 3 ಸ್ಟಾರ್ ಇರುವಂತ ಮಹಿಳೆ ಕಾಕಿ ಬಿಚ್ಚಿಕೊಂಡು ಲೈಂಗಿಕ ಕ್ರಿಯೆ ನಡೆಸ್ತಾ ಇದ್ದಂಥದ್ದು. ಯಾರ ಜೊತೆ? ಒಬ್ಬ ಆರೋಪಿ ಜೊತೆ, ಜೈಲಲ್ಲಿರುವಂತ ಆರೋಪಿ ಜೊತೆ, ಒಬ್ಬ ರೌಡಿ ಶೀಟರ್ ಜೊತೆ ಕಾಕಿನ ಕಳಚಿ ಲೈಂಗಿಕ ಕ್ರಿಯೆ ನಡೆಸ್ತಾ ಇದ್ದಂತ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಬೆಳಗಾವಿ SP ಅವರು ನನಗೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ನೀವು ತನಿಖೆಗೆ ಬರಬೇಕು ಅಂತ ಹೇಳಿ. ಖಂಡಿತವಾಗ್ಲೂ ಬರ್ತೀನಿ. ಇಲ್ಲಿಂದ ಬೆಳಗಾವಿಗೆ ಬರಬೇಕು ಅಂದ್ರೆ 500-1000 ಕಿಲೋಮೀಟರ್ ಆಗುತ್ತೆ ಅಪ್ ಅಂಡ್ ಡೌನ್. ನನ್ನ ಹಣದಲ್ಲಿ ನನ್ನ ಎನರ್ಜಿ ವೇಸ್ಟ್ ಮಾಡ್ಕೊಂಡು ಯಾವಳ 3rd ಕ್ಲಾಸ್ಗೆ ಇಲ್ಲಿಂದ 1000 ಕಿಲೋಮೀಟರ್ ಟ್ರಾವೆಲ್ ಮಾಡೋದಕ್ಕೆ ನಾನಂತೂ ನನ್ನ ದುಡ್ಡು ಖರ್ಚು ಮಾಡೋದಿಲ್ಲ. ಯಾರಾದ್ರೂ ಬಡವರಿಗೆ ಸೇವೆ ಮಾಡ್ಬಿಡ್ತೀನಿ. ನೀವೇ ಆ ವೆಚ್ಚವನ್ನ ಭರಿಸುವಂತ ಕೆಲಸ ಮಾಡ್ಬೇಕು. ಖಂಡಿತವಾಗ್ಲೂ ನಿಮ್ಮ ತನಿಖೆಗೆ ಬಂದೇ ಬರ್ತೀನಿ. ಆದ್ರೆ ಒಬ್ಳು ಪಬ್ಲಿಕ್ ಸರ್ವೆಂಟ್ ಆದವಳು ಒಬ್ಬ ಆರೋಪಿ ಜೊತೆ, ರೌಡಿ ಶೀಟರ್ ಜೊತೆ ತನ್ನ ಬಟ್ಟೆನ ಬಿಚ್ಚಿ ಲೈಂಗಿಕ ಕ್ರಿಯೆ ನಡೆಸ್ತಾ ಇರುವಂತದ್ದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಇಡೀ ದೇಶನೇ ನೋಡ್ತಲ್ಲ. ಅವಳ ಮೇಲೆ ಏನ್ ಕ್ರಮ ಜರುಗಿಸಿದೀರಾ? ಅವಳ ಮೇಲೆ ಏನ್ ಆಕ್ಷನ್ ತಗೊಂಡಿದ್ದೀರಾ? ಅದ್ ಕೆಲಸದಿಂದ ವಜಾ ಮಾಡಿದೀರಾ? 3 ಸ್ಟಾರ್ ಬಟ್ಟೆ ಜೊತೆ ಒಬ್ಬ ರೌಡಿ ಶೀಟರ್ ಜೊತೆ ಕಾಕಿನ ತೆಗೆದಿ ಬೆತ್ತಲಾಗಿದ್ದಂತ ಪಬ್ಲಿಕ್ ಸರ್ವೆಂಟ್ ನ ಬಚಾವ್ ಮಾಡೋದಕ್ಕೆ ನಮ್ಮ ಮೇಲೆ ನೋಟಿಸ್ ಇಶ್ಯೂ. ರೊಟ್ಟಿ ಸುಡೋ ತರ ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾ ಇದ್ರ ಪೊಲೀಸ್ ಇಲಾಖೆದಲ್ಲಿರುವಂತ ಪೊಲೀಸರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ತಪ್ಪು ಮಾಡಿರುವಂತ ಒಂದು ಪಬ್ಲಿಕ್ ಸರ್ವೆಂಟ್ ಆಗಿರ್ಲಿ, ಪಬ್ಲಿಕ್ ಆಗಿರ್ಲಿ, ಕಾನೂನು ಎಲ್ಲರಿಗೂ ಒಂದೇ. ಕಾಕಿ ಇದ್ದು 3 ಸ್ಟಾರ್ ಇದ್ದು ಬಟ್ಟೆ ಬಿಚ್ತಾ ಇರುವಂತ ವಿಡಿಯೋ ವೈರಲ್ ಆಗ್ತಾ ಇದ್ರೇನು ಒಬ್ಬ ರೌಡಿ ಶೀಟರ್ ಜೊತೆ, ಅವನ ಆರೋಪಿ ರೌಡಿ ಶೀಟರ್ ಅಂತ ಗೊತ್ತಿದ್ರೇನು ಸಹ ಅಂತವನ್ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ದಂಥದ್ದು, ಅವನ ಜೊತೆ ಸಂಬಂಧ ಬೆಳೆಸಿದ್ದಂಥದ್ದು, ಜೊತೆ ಲವ್ವಿ ಡವಿ ಹಾಡಿದ್ದಂತ ಮಹಿಳೆಗೆ ಯಾವುದೇ ತರ ಕ್ರಮ ಇಲ್ಲ. ತನಿಖೆಗೆ ಸ್ಪಂದಿಸ್ತೀನಿ. ಜೊತೆಗೆ ಈ ಮಹಿಳೆ ವಿರುದ್ಧ ಹೋರಾಟ ಮಾಡೇ ಮಾಡ್ತೀನಿ. ಪೊಲೀಸ್ ಇಲಾಖೆ ಅಂದ್ರೆ ಶಿಸ್ತು,
ಪೊಲೀಸ್ ಇಲಾಖೆ ಅಂದ್ರೆ ಗೌರವ. ಆದ್ರೆ ಪೊಲೀಸ್ ಇಲಾಖೆದಲ್ಲಿರುವಂತ ಪೊಲೀಸರು ತಮ್ಮ ಮೇಲೆ ಯಾವುದೇ ತರ ಕಾನೂನು ಕ್ರಮಗಳು ತಗೊಳ್ಳೋದಿಲ್ಲ, ತಮ್ಗೇನು ಆಗೋದಿಲ್ಲ ಅಂತೇಳಿ ಸಾರ್ವಜನಿಕರ ಮೇಲೆ ಕಾನೂನ ದುರುಪಯೋಗ ಮಾಡ್ಕೊಂಡು ಪಟ್ಟಿ ಸುಡೋ ತರ FIR ಗಳು ದಾಖಲು ಮಾಡ್ಕೊಂಡು ಅನೇಕ ಆರೋಪಿಗಳ ಹತ್ರ, ರೌಡಿ ಶೀಟರ್ಗಳ ಹತ್ರ ರಿಯಲ್ ಎಸ್ಟೇಟ್ ವ್ಯವಹಾರಗಳು ಮಾಡ್ಕೊಂಡು ಅವ್ರ ಹತ್ರ ತಿಂಗಳಾಯ್ತಂದ್ರೆ ಸುಲಿಗೆ ಮಾಡ್ಕೊಂಡು ಸೆಟಲ್ಮೆಂಟ್ ವ್ಯವಹಾರ ಮಾಡ್ಕೊಂಡಿರುವಂತ ಅನೇಕ ಜನ ಪೊಲೀಸರಿದ್ದಾರೆ. ಆ ಪೊಲೀಸರ ಮುಖವಾಡನ ಸಮಾಜಕ್ಕೆ ತೋರಿಸುವಂತ ಕೆಲಸ ಮಾಡಬೇಕು. ಒಬ್ಬ ಪಬ್ಲಿಕ್ ಸರ್ವೆಂಟ್ ಮಾಡಿದ್ದಂತ ತಪ್ಪನ್ನ ಸಮಾಜಕ್ಕೆ ತೋರಿಸುವಂತ ಕೆಲಸ ಮಾಡಿದ್ರೆ ಪಬ್ಲಿಕ್ ಮೇಲೆ ಕ್ರಮ ತಗೊಳ್ಳುವಂತ ಪೊಲೀಸರು ಪಬ್ಲಿಕ್ ಸರ್ವೆಂಟ್ ಮೇಲೆ ಯಾಕೆ ತಗೊಳ್ಳೋದಿಲ್ಲ? ಕಾನೂನು ಭಾರತದ ಸಂವಿಧಾನ